ದಾಂಡೇಲಿಯ ಸೋಮಾನಿ ವೃತ್ತದ ಹತ್ತಿರ ವಾರ್ಷಿಕ ಮಹಾಸಭೆಯ ನಿಮಿತ್ತ ಪೂರ್ವಭಾವಿ ಸಭೆ. ದಾಂಡೇಲಿ ಬಿಡಾಡಿ ದನಗಳ ಮಹಾಸಂಘದ ವಾರ್ಷಿಕ ಮಹಾಸಭೆಯ ನಿಮಿತ್ತ ಪೂರ್ವಭಾವಿ ಸಭೆಯು ನಗರದ ಸೋಮಾನಿ ವೃತ್ತದ ಹತ್ತಿರ ಇಂದು ಸೋಮವಾರ ಸಂಜೆ ನಡೆಯಿತು. ಸಂಘದ ವಾರ್ಷಿಕ ಮಹಾಸಭೆಗೆ ನಗರದ 31 ವಾರ್ಡ್ಗಳಿಂದಲೂ ಬಿಡಾಡಿ ದನಗಳು ಕಡ್ಡಾಯವಾಗಿ ಬರಬೇಕೆಂಬ ಚರ್ಚೆ ನಡೆಯಿತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಸಭೆಯಲ್ಲಿ ಕೆಲ ಬಿಡಾಡಿ ದನಗಳು ತಮ್ಮೊಳಗೆ ಗುಣಗಾಡುತ್ತಿದ್ದದ್ದು ಕಂಡುಬಂತು. ಬಿಡಾಡಿ ದನಗಳ ಜೀವಕ್ಕೆ ವಾಹನಗಳಿಂದ ತೀವ್ರ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರತ್ಯೇಕ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸುವ ಬಗ್ಗೆ ಚರ್ಚೆ ನಡೆಯಿತು. ಇನ್ನು ಹಳಿಯಾಳ ತಾಲೂಕಿನ ದುಸಗಿಯಲ್ಲಿ ಗೋಶಾಲೆ ಇದ್ದರೂ ಅಲ್ಲಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ದನಕರುಗಳು ಇರುವುದರಿಂದ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲ್ಲಿ ಕಳುಹಿಸುವಂತಿಲ್ಲ. ಬದಲಾಗಿ ದಾಂಡೇಲಿಯಲ್ಲಿಯೇ ಗೋಶಾಲೆಯೊಂದನ್ನು ನಿರ್ಮಿಸಿ ನಮಗೆ ನೆಮ್ಮದಿಯ ಬದುಕು ನಡೆಸಲು ಸಹಕರಿಸಬೇಕೆಂದು ನಗರಾಡಳಿತ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡುವ ಬಗ್ಗೆಯೂ ಬಿಡಾಡಿ ದನಗಳ ಸಂಘದ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ರಸ್ತೆಯಲ್ಲಿ ಪ್ಲಾಸ್ಟಿಕ್ ಚೀಲದೊಳಗೆ ಹಾಕಿ ಎಸೆಯುವ ಆಹಾರ ಪದಾರ್ಥಗಳನ್ನು ಯಾರೂ ಕೂಡ ಸೇವಿಸಬಾರದೆಂದು ನಿರ್ಧರಿಸಲಾಯಿತು. ನಮ್ಮನ್ನು ಸಾಕಿ ಹಾಲು ಕರೆದ ನಂತರ ಹೊರಗೆ ಬಿಟ್ಟು ಬಿಡುವ ಮಾಲಕರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸುವ ಬಗ್ಗೆಯೂ ಚರ್ಚೆ ನಡೆಯಿತು. ಹಳ್ಳಿಯ ರೈತರು ನಮ್ಮನ್ನು ಕೊಂಡೊಯ್ಯಲು ಬಂದಂತಹ ಸಂದರ್ಭದಲ್ಲಿ ಗೌರವದಿಂದ ಅವರ ಜೊತೆ ಹೋಗಬೇಕೆಂದು ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಲಾಯಿತು. ನಗರದಲ್ಲಿ ಪ್ಲಾಸ್ಟಿಕ್ ತಿಂದು ಬದುಕುವುದಕ್ಕಿಂತ ಹಳ್ಳಿಯ ಕಡೆ ಹೋಗಿ ಸತ್ವಯುತವಾದ ಆಹಾರವನ್ನು ತಿನ್ನುವುದು ಉತ್ತಮ ಎಂಬ ಅಭಿಪ್ರಾಯಕ್ಕೆ ಬರಲಾಯಿತು. ಈ ಎಲ್ಲ ವಿಚಾರಗಳನ್ನು ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚಿಸಿ ನಿರ್ಣಯವನ್ನು ಅಂಗೀಕಾರಗೊಳಿಸುವ ಬಗ್ಗೆ ಒಪ್ಪಿಗೆಯನ್ನು ನೀಡಲಾಯಿತು. ಸಭೆಯ ನೇತೃತ್ವವನ್ನು ವಹಿಸಿದ ಸೋಮಾನಿ ವೃತ್ತದ ಬಿಡಾಡಿ ದನಗಳ ಸಂಘದ ಅಧ್ಯಕ್ಷರು ಸ್ವಾಗತಿಸಿದ ಸಭೆಗೆ ಜೆಎನ್ ರಸ್ತೆಯ ಬಿಡಾಡಿ ದನಗಳ ಸಂಘದ ಅಧ್ಯಕ್ಷರು ವಂದಿಸಿದರು.